ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುವ ಹಾಗೆ ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಕ್ರೀಡೆ ಬಹಳ ಮುಖ್ಯ ಅಂತ ಹೇಳ್ತಾ ವಹಿಸಿರುವ ಉದ್ಘಾಟಕರಾಗಿ ಡಾಕ್ಟರ್ ಕುಮಾರ್ IAS ಮಾನ್ಯ ಜಿಲ್ಲಾಧಿಕಾರಿಯವರೇ, ನನ್ನ ನೆಚ್ಚಿನ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಬಾಲ್ದಂಡಿಯವರೇ, ನಮ್ಮ ಜಿಲ್ಲೆಯ 2 ಪೊಲೀಸ್ ಅಪರ ವರಿಷ್ಠಾಧಿಕಾರಿಗಳೇ, ಎರಡು ಅಂಶಗಳನ್ನು ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ಮಾತಾಡುವಾಗ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಮಕ್ಕಳಿಗೆ ಸಮಯ ಕೊಡಿ. ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಯಾವಾಗ ಬೆಳೀತಾರೆ ಗೊತ್ತೇ ಆಗಲ್ಲ. ಬಂದೋಬಸ್ತ್ ಡ್ಯೂಟಿ ಮತ್ತು ಕೆಲಸದ ತುಂಬ ಒತ್ತಡ, ಕೆಲವೊಮ್ಮೆ ಮಾನಸಿಕ ಒತ್ತಡ, ಕೆಲವೊಮ್ಮೆ ದೈಹಿಕವಾಗಿ ಎಲ್ಲ ತರಹದ ಹಲವಾರು ಸ್ಟ್ರೆಸ್ ನಿಮಗೆ ಇರ್ತದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ. ಆವಾಗ ಮಾತಾಡುವಾಗ ನನ್ನ ತೂಕ 95-96 ಇತ್ತು. ಈಗ 88ಗೆ ಇಳಿದಿದ್ದೀನಿ. ಇನ್ನೊಂದು ವರ್ಷ ಆದರೆ ಅದು 90ಕ್ಕೆ ಇಳಿಬೇಕು ಅಂತ ನಂದು ಆಸೆ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ವೇದಿಕೆಯಲ್ಲಿದ್ದಾಗ ನಾನು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳಿದಾಗ ನಂದೇ ತೂಕ ಸರಿ ಇರಲಿಲ್ಲಲ್ಲ, ಅದು ಮಾತಕ್ಕೆ ಬೆಲೆ ಇರಲಿಲ್ಲ, ತೂಕ ಇರಲಿಲ್ಲ ಅದಕ್ಕೂ ಅಂತ ನಾನೀಗ ಇಳಿದಿದ್ದೀನಿ. ಈಗ ನಿಮ್ಮನ್ನು ನಾನು ಅದೇ ಮಾತನ್ನು ಹೇಳ್ತೀನಿ, ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಬೇಕು. ನಿಮ್ಮ ತೂಕ ಜಾಸ್ತಿ ಇದ್ದರೆ ಅದನ್ನು ಸ್ವಲ್ಪ ಇಳಿಸಬೇಕು, ಮಸಲ್ ಬಿಲ್ಡ್ ಮಾಡಬೇಕು. ಯಾಕಂದರೆ ಮಸಲ್ ನೀವು ಬಿಲ್ಡ್ ಮಾಡಿಲ್ಲ ಅಂದರೆ ಬ್ಯಾಕ್ ನೋವು, ಬೆನ್ನು, ಮಂಡಿ ನೋವು, ಹಲವಾರು ಥರದ ನೋವುಗಳು ಬರ್ತವೆ. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಬೇಕು. ಈ ಬಾರಿ ನೀವು ಹಾಗೇನೆ ಅಷ್ಟೇ, ಯಾಕಂದರೆ ಈಗಿನ ಕಾಲದಲ್ಲಿ ಡಿಜಿಟಲ್ ಟೆಕ್ನಾಲಜಿ ಮತ್ತು ಡೇಟಾ ಎಕ್ಸ್ಪ್ಲೋಷನ್ ಆದಾಗ ಮಕ್ಕಳಿಗೆ ನೀವು ಸಮಯ ಕೊಟ್ಟಿಲ್ಲ ಅಂದರೆ, ನೀವು ಡಾಟಾ ಫೀಡ್ ಮಾಡಿಲ್ಲ ಅಂದರೆ ತಂತಾನೇ ಆ ಮೊಬೈಲ್ನಿಂದ ಅಥವಾ ಬೇರೆ ಪ್ರಕಾರದಲ್ಲಿ ಅದಕ್ಕೆ ಡೇಟಾ ಹೊಂದ್ಕೊಂಡು ಬರುತ್ತೆ. ಯಾವ ಮಾಹಿತಿ, ಯಾವ ಜ್ಞಾನ, ಎಂಥ ವಿಚಾರ, ಎಂಥ ದೃಶ್ಯ ನಿಮ್ಮ ಮಗಳ ಕಣ್ಣು ಮುಂದೆ ಇರಬೇಕು ಅಂತ ನೀವು ಯೋಚಿಸ್ತಿರೋ, ಅದು ನೀವು ತೋರಿಸಿಲ್ಲ ಅಂತಂದರೆ ತಂತಾನೇ ಡಿಜಿಟಲ್ ಟೆಕ್ನಾಲಜಿ ಅವರಿಗೆ ಯಾವ ರೀತಿಯಲ್ಲಿ ಬೇಕು ಅವರ ಮನೋಭಾವವನ್ನು ಆಹ್ವಾನಿತರಾಗಿ ಆಗಮಿಸುತ್ತಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರ ಜಿಲ್ಲಾ ಪಂಚಾಯತ್ CEO ಶೇಖ್ ಸಮೀರ್ ಆಸಿಫ್ ಅವರೇ, ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಬಹಳ ಶಿಸ್ತಿನಿಂದ ಆಯೋಜನೆ ಮಾಡಿರುವಂಥ ನನ್ನ ಸಹೋದ್ಯೋಗಿ ಮಿತ್ರ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಮಲ್ಲಿಕಾರ್ಜುನ್ ಬಾಲಂಡಿಯವರೇ, ಅಡಿಷನಲ್ SP ತಿಮ್ಮಯ್ಯ ಅವರೇ, ಅಡಿಷನಲ್ SP 2 ಗಂಗಾಧರ ಸ್ವಾಮಿಯವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಪೊಲೀಸ್ ಉಪಾಧ್ಯಕ್ಷರೇ ಹಾಗೂ ಇನ್ನಿತರ ಎಲ್ಲ ಅಧಿಕಾರಿ ಮಿತ್ರರೇ, ನಿಮಗೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ವಾರ್ಷಿಕ ಕ್ರೀಡಾ ಕೂಟದ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೀನಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ, ಈಗಾಗಲೇ ನಮ್ಮ CEO ಅವರು ತಮಗೆಲ್ಲ ತಿಳಿಸಿದಂತೆ ನೀವೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನ ಮಾಡಬೇಕು, ಸಮಾಜಕ್ಕೆ ಭರವಸೆಯ ಬೆಳಕಾಗಬೇಕಂತ ಹೇಳಿದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಸರಿಯಾಗಿರ್ಬೇಕು, ಆರೋಗ್ಯವಂತರಾಗಬೇಕು. ಆರೋಗ್ಯವಂತರಾಗಿದ್ರೆ ಮಾತ್ರ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪೊಲೀಸ್ ಇಲಾಖೆ ಕಾರ್ಯವೈಖರಿ ಬಗ್ಗೆ ನಾವೆಲ್ಲರೂ ಕೂಡ ಅತ್ಯಂತ ಮುಖ್ಯವಾಗಿ ನಾವು ಶ್ಲಾಘಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಪೊಲೀಸ್ ಇಲಾಖೆಯಲ್ಲಿರುವಂತ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಾಯಕ ಯೋಗಿಗಳು ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಸಮಯದ ಪರಿವೇ ಇಲ್ಲದೆ ಹಗಲು ರಾತ್ರಿ, ಬಿಸಿಲು ಮಳೆ ಚಳಿ ಎನ್ನುವುದನ್ನ ಲೆಕ್ಕಿಸದೆ ಈ ಸಮಾಜದ ರಕ್ಷಣೆಗಾಗಿ ದಾರಿನಲ್ಲಿ ನಿಂತು ಈ ಸಮಾಜವನ್ನ
ರಕ್ಷಣೆಯನ್ನ ಕೊಡಬೇಕು ಅನ್ನುವಂತ ಉದ್ದೇಶವನ್ನ ಮನಸ್ಥಿತಿಯನ್ನ ಹೊಂದಿ ಒಂದು ಕಾಯಕ ಯೋಗಿಗಳಾಗಿ ಕೆಲಸವನ್ನ ಮಾಡುವಂಥದ್ದು, ಪ್ರಾಮಾಣಿಕತೆ, ತತ್ಪರತೆಗಳನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ತಕ್ಷಣ ಮನಸ್ಸಿಗೆ ಬರುವಂತದ್ದು ಅವರೆಲ್ಲರೂ ಕೂಡ ಶಿಸ್ತಿನ ಪ್ರತೀಕಗಳು, ತ್ಯಾಗದ ಪ್ರತಿಬಿಂಬಗಳು. ಹಾಗೆ ಕಾಯಕವನ್ನ ಮಾಡ್ತಾ ತಮ್ಮ ಜೊತೆ ಫ್ಯಾಮಿಲಿಗಳು, ಕುಟುಂಬವರು ಕೂಡ ತಾವು ನೋಡ್ಕೊಳ್ಬೇಕು ಸರಿಯಾಗಿ ಅನ್ನುವಂತ ಮಾತುಗಳನ್ನು ನಾನು ಹೇಳ್ತಾ, ಒಂದು ಒಳ್ಳೆಯಿದೆ, ಪ್ರತಿಯೊಬ್ಬರಿಗೂ ಕೂಡ 24 ಗಂಟೆ ಇದೆ. ಆ 24 ಗಂಟೆಗಳಲ್ಲಿ 1 ಗಂಟೆಯನ್ನ ನಿಮ್ಮ ದೇಹಕ್ಕೆ ಮೀಸಲಿಟ್ರೆ ಉಳಿದ 23 ಗಂಟೆಗಳನ್ನ ನಿಮ್ಮ ದೇಹ ಚೆನ್ನಾಗಿ ಕಾಪಾಡಿಕೊಂಡು ನೋಡ್ಕೊಂಡು ಹೋಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಕೆಲಸದ ಒತ್ತಡದಲ್ಲಿ ಆ 1 ಗಂಟೆ ಮೀಸಲನ್ನ ದೇಹಕ್ಕೆ ಇಡಕ್ಕೆ ಸಾಧ್ಯ ಆಗದೇ ಇರುವಂತ ಪ್ರಸಂಗಗಳು ಕೂಡ ಇರ್ಬೋದು. ನನ್ನ ಒಂದು ವಿನಂತಿ, ನೀವೆಲ್ಲರೂ ಕೂಡ ಬಹಳ ಸದೃಢವಾಗಿ ಈ ಸಮಾಜದ ರಕ್ಷಣೆಯನ್ನ ಮಾಡಬೇಕು, ಭರವಸೆಯ ಬೆಳಕಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಸದೃಢರಾಗಿರ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ಒಂದು ಒಳ್ಳೆಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಿರಿ. ನಿಮ್ಮಲ್ಲಿರುವಂತ ಕ್ರೀಡೆಯ ಹವ್ಯಾಸಕ್ಕೆ ಇದು ಒಂದು ಉತ್ತಮವಾದಂತ ವೇದಿಕೆಯಾಗಿದೆ. ಈಗಾಗಲೇ ನಮ್ಮ SP ಅವರು ಹೇಳ್ತಾ ಇದ್ರು, ರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಸಿ ಒಳ್ಳೆಯ ಒಂದು ಹೆಸರನ್ನು ಕೂಡ ತಂದಿದ್ದಾರೆ ಅಂತ ಹೇಳಿ, ಹಾಗಾಗಿ ಅದೇ ಒಂದು ಆಸಕ್ತಿಯನ್ನು ತಾವೆಲ್ಲ ಮುಂದುವರಿಸಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಹೇಳಿಕ್ಕೆ ಇಚ್ಛೆ ಪಡುವಂಥದ್ದು ದೈಹಿಕ ಆರೋಗ್ಯ ಮತ್ತೆ ಮಾನಸಿಕ ಆರೋಗ್ಯ. ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಬೆಳಗಿನ ಕ್ರೀಡೆ ಚಟುವಟಿಕೆ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೀರಾ ಅದು ರೂಢಿಸ್ಕೋಬೇಕು. ದೇಹ ಸರಿಯಾಗಿರ್ಬೇಕು ಅಂತ ಹೇಳಿದ್ರೆ ಕೇವಲ ಕ್ರೀಡೆ ಅಷ್ಟೇ ಅಲ್ಲ, ತಿನ್ನುವ ಆಹಾರವೂ ಕೂಡ ಬಹಳ ಮುಖ್ಯ. ಇವತ್ತು ನಾವೆಲ್ಲ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಮನಸ್ಸಿಗೆ ಬೇಕಾದ ಆಹಾರ ತಿಂತೇವೆ. ಆದ್ರೆ ನನ್ನ ಪ್ರಕಾರ ಮನಸ್ಸಿಗೆ ಬೇಕಾದ ಆಹಾರ ತಿನ್ನಬಾರದು, ದೇಹಕ್ಕೆ ಬೇಕಾದ ಆಹಾರವನ್ನು ತಿನ್ನಬೇಕು. ಅದೇ ರೀತಿ ಈ ದಿನ ವಿಶೇಷ ಆಹ್ವಾನಿತರಾಗಿ ನಮ್ಮ ಪೊಲೀಸ್ ಕುಟುಂಬದವರೇ ಆದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಶೇಖ್ ತನ್ವೀರ್ ರಶೀದ್ AS ಸಾಹೇಬರು ಸಹ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳನ್ನು. ಈ ಕಾರ್ಯಕ್ರಮದ ರೂವಾರಿ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಮಲ್ಲಿಕಾರ್ಜುನ ಬಾಲದಂಗೆ IPS ಸಾಹೇಬರು ಸಹ ನಾನು ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನ ಸಹೋದರಿ ಗಂಗಾಧರ ಸ್ವಾಮಿ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಕರೆಗೆ ಹೋಗಕ್ಕೆ ಬಂದ ಕಾನ್ಸ್ಟೇಬಲ್ನಿಂದ DSP ಅವರಿಗೆ, ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾನು ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿಯ ಅಧಿಕಾರಿ ಸಿಬ್ಬಂದಿಯವರಿಗೂ, ಮಾಧ್ಯಮ ಮಿತ್ರರಿಗೂ ಮತ್ತು ಪೊಲೀಸ್ ಕುಟುಂಬದ ವರ್ಗದವರಿಗೂ, ತೀರ್ಪುಗಾರರಿಗೂ, ಆರೋಗ್ಯ ಇಲಾಖೆ ವೈದ್ಯರು ಮತ್ತು ಸಿಬ್ಬಂದಿಗಳಿಗೂ ಮತ್ತು ಇತರ ಗಣ್ಯರು, ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಾನು ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಕವಾಯತು ಮುಕ್ತಾಯಗೊಂಡಿದ್ದು ಎಲ್ಲ ತಂಡಗಳು ನಿರ್ಗಮಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಬಹುಮಾನ ಪಡೆದಂತವರಿಗೆ 1 ರೌಂಡ್ ಆಗಿದೆ, 2ನೇ ರೌಂಡ್ ಬರ್ತಾರೆ. ಅವರಿಗೆ ನಮ್ಮ ಶಿವಕುಮಾರ್ ಸರ್ ಕಡೆಯಿಂದ 500 ರೂಪಾಯಿ ಬಹುಮಾನ, 500 ರೂಪಾಯಿ ಗೆದ್ದಿದ್ದಾರೆ. ಸೆಕೆಂಡ್